ಸಾಕಾಗೋಗಿದೆ ಇವ್ರನ್ನೆಲ್ಲ ಸಹಿಸ್ಕೊಂಡು. ಯಾಕಾದಿ ನನ್ನ ನೋಡಿ ಆಶ್ಚರ್ಯ ಆಯ್ತಾ? ಸುಳ್ಳು ಯಾಕೆ ಹೇಳಿ, ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಅಸಹ್ಯ ಆಯ್ತು. ಇಷ್ಟ ಆಗಲಿಲ್ಲ. ಹಾಗಿದ್ರೆ ಈಗ ನನ್ನ ಒಳಗೆ ಕರಿಯಲ್ವಾ? ಕರೀದೇ ಇದ್ರೆ ಬರಲ್ವಾ? ಇಷ್ಟು ದೂರ ಬಂದಿದ್ದೀರಲ್ಲ. ಕರೀದೇ ಇದ್ರೂ ಬರೋ ಹಾಗಿದ್ದಿದ್ರೆ ನಾನು ಇನ್ನು ಆಫೀಸ್ ಓಪನಿಂಗ್ ಫಂಕ್ಷನಿಗೆ ಬರ್ತಿದ್ದೆ ಅದಿ. ಹೌದು, ನೀವೊಬ್ರು ಬಾಕಿ ಇದ್ರಿ, ಬರ್ಬೇಕಿತ್ತು. ನಿಮ್ ಮುದ್ದಿನ ಮಗ ಮಾಡಿದ ನಾಟಕ ನೋಡ್ಬೇಕಿತ್ತು. ಬಾಂಬು ಒಂದಿದ್ದೇನೋ, ದಾಂಧಲೆ ಮಾಡಿದ್ದೇನೋ, ಎಲ್ಲ ಹಾಳು ಮಾಡಿ ಹೋದ. ಕಣ್ ತುಂಬಾ ನೋಡ್ಬೇಕಿತ್ತೇನೋ ನೀವು. ನಾನು ನೋಡಿದ್ರು ಖುಷಿ ಪಡ್ತಿರ್ಲಿಲ್ಲ ಅದಿ. ಯಾಕೆ? ನಿಮ್ ಮುದ್ದಿನ ಮಗ ಅಲ್ವಾ? ನಿಮ್ ಸಾಕು ಮಗ ಅಲ್ವಾ ಅವನು? ಹೌದು, ಸಾಕ್ ಮಗ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವನಿಗ ಮೊದ್ಲಿನ ಥರ ಇಲ್ಲ ಕಣೋ, ತುಂಬಾ ಬದಲಾಗಿದ್ದಾನೆ. ಅವನ ರೀತಿ ನಿಯಮ ಎಲ್ಲ ಚೇಂಜ್ ಆಗಿದೆ. ದೊಡ್ಡವನಾದ ನೋಡು, ಸಹಜ ಅಲ್ವಾ? ಹಕ್ಕಿಗಳೇ ಬಲ್ತ ಮೇಲೆ ಗೂಡು ಬಿಟ್ಟು ಆಚೆ ಹೋಗ್ತಾವಂತೆ. ಅದೆಲ್ಲ ಇರ್ಲಿ, ನೀವಾಗ ಯಾಕೆ ಬಂದಿರೋದು? ಒಂದ್ಸಲ ನೀನು ಆಫೀಸ್ ನೋಡ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಆಸೆಯಿಂದ ಬಂದೆ. ಡೋಂಟ್ ವರಿ, ನನಗೆ ಯಾವ ತೊಂದರೆನೂ ಕೊಡಲ್ಲ. ಯಾರು ತೊಂದರೆ ಕೊಡೋದಕ್ಕೂ ಆಗಲ್ಲ. ಸರಿ, ಸಂತೋಷ, ಚೆನ್ನಾಗಿರು. ಹೀಗೆ ಪ್ರತಿ ಹೆಜ್ಜೆ ನಿನ್ನ ಮೇಲೆ ಬರಬೇಕು, ಅದೇ ನನ್ನ ಆಸೆ. ನೀನು ಯಾವ ಕೆಲಸಕ್ಕೂ ಯಾವ ಅಡ್ಡಿ ಆತಂಕಗಳು ಬರಬಾರ್ದು ಕಣ. ಬರಲ್ಲ, ಶುರು ಮಾಡಾಗಿದೆ. ಇನ್ನೇನಿದ್ರು ಹೋರಾಟ ಮಾಡೋದೆ. ಏನೋ ನನ್ನ ಕೈಲಾಗಿದ್ದು ಒಂದು ಚಿಕ್ಕ ಸಹಾಯ ಮಾಡಿದೆ, ಮನ್ಸಿಗೆ ಸಮಾಧಾನ, ಸಾರ್ಥಕ ಅನ್ನಿಸ್ತೀನಿ. ಬರ್ತೀನಪ್ಪ. ಒಂದು ನಿಮಿಷ, ಏನ್ ನೀವು ಮಾಡಿರೋದು? ಏನ್ ಸಾರ್ಥಕ ಅನ್ಸಿರೋದು? ನೋ, ನಾನು ಮಾಡಿರೋ ಕೆಲಸ ನಿನಗೆ ಗೊತ್ತಾಗೋದು ಬೇಡ. ಗೊತ್ತಾದರೆ ಮಾಡಿರೋದಕ್ಕೆ ಸಾರ್ಥಕತೆ ಇರಲ್ಲ. ರೀ, ಈ ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟು ಹೋಗಂಗಿಲ್ಲ. ಅದೇನು ಅಂತ ಹೇಳಿ. ನಿಂಗೇನಾದರೂ ಹೆಲ್ಪ್ ಮಾಡಬೇಕು ಅಂತ ನಂಗೆ ಅನ್ನಿಸ್ತಾನೆ ಇತ್ತು. ನೀನು ಪಡೋ ಕಷ್ಟಕ್ಕೆ ಒಂದು ಚಿಕ್ಕ ಅಳಿಲ್ ಸೇವೆ ಮಾಡಬೇಕು ಅನ್ನೋ ಆಸೆ ನನ್ನಲ್ಲಿ ಯಾವಾಗಲೂ ಇತ್ತು ಆದಿ. ಸುತ್ತಿ ಬಳಸಿ ಮಾತಾಡಬೇಡಿ, ಅದೇನು ಅಂತ ಹೇಳಿ. ನಿನಗೆ ಕಾರ್ ಕೊಂಡ್ಕೊಳ್ಳೋಕ್ಕೆ ದುಡ್ಡಿನ ತೊಂದರೆ ಇತ್ತು ಅಂತ ಗೊತ್ತಾಯಿತು. ಒಂದು ನಿಮಿಷ, ಅಂದ್ರೆ 10 ಲಕ್ಷನ? 10 ಲಕ್ಷನ ನೀವೇನ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದು? ಹೌದು. ಇಲ್ಲ, ನನಗೆ ನಂಬಕ್ಕಾಗ್ತಿಲ್ಲ. ನಿನ್ನನ್ನು ನಂಬಿಸ್ಲೇಬೇಕು ಅನ್ನೋ ಹಠ ನನಗೂ ಏನಿಲ್ಲ. ನಾನು ಒಂದು ಥಿಯರಿನ ನಂಬಿರೋಳು, ಬಲಗೈಲಿ ಮಾಡಿರೋ ಹೆಲ್ಪನ್ನು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಹಾಗಾಗಿ ನಾನು ನಿಂಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಇಷ್ಟ್ರ ಮೇಲೂ ನಿನಗೆ ಸಾಕ್ಷಿ ಬೇಕೇ ಬೇಕು ಅನ್ನೋದಾದರೆ ಇದರಲ್ಲಿದೆ, ನೋಡ್ಕೊ. ನಾನು ನಿನ್ನ ರೂಮ್ ಚೆಕ್ ಮಾಡಬೇಕು, ದಯವಿಟ್ಟು ಬಾ ಪ್ಲೀಸ್. ಬಾ. ಬಿಡ ನನ್ನ ಹೆಂಡತಿ ಕೈ. ನೀನೇನು ರೂಮ್ ಚೆಕ್ ಮಾಡೋದು? 4 ಕಾರ್ ಬಾಡಿಗೆಗೆ ಬಿಟ್ಟಿದ್ದೆ ಅಂತ ದಿಮಾಕ? ಏನೋ ದಿಮಾಕು? ಗೊತ್ತಾಗುತ್ತೆ, ನೀನ್ ರೂಮ್ ಚೆಕ್ ಮಾಡೋದು ಬಿಡು. ಯಾರಿಗೆ ದಿಮಾಕ್ ಇದೆ ಅಂತ ನೀನೇನಕ್ಕೋ ಚೆಕ್ ಮಾಡಬೇಕು? ನನ್ನ ದುಡ್ಡ ಕದ್ದು ನಿನ್ ರೂಮಲ್ಲಿ ಇಟ್ಕೊಂಡಿದ್ಯಲ್ಲ, ಅದಕ್ಕೆ. ನಾನು ನಿನ್ನ ದುಡ್ಡು ಕದ್ದಿದ್ದೀನಿ. ಐ ಆಮ್ ಅ ಪೊಲೀಸ್ ಆಫೀಸರ್. ಯಾರ್ಯಾರೋ ಲಂಚ ಕೊಟ್ಟಾಗಲೇ ತಗೊಂಡಿಲ್ಲ, ಇನ್ನು ನಿನ್ನ ದುಡ್ಡು ಕದ್ದಿದ್ದೀನ? ಏನು ನಡೀತಾ ಇದೆ ಇಲ್ಲಿ? ನಿಮ್ ಮಗ ಅದನ್ನ ದುಡ್ಡನ್ನ ಕದ್ದು ಒಂದು ರೂಮಲ್ಲಿ ಇಟ್ಕೊಂಡಿದ್ದಾನೆ. ಮತ್ತೆ ಅದನ್ನೇ ಹೇಳಿದ್ರೆ ಸರಿ ಇರಲ್ಲ. ನಿನಗೆ ಡೌಟ್ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ನಂಗೆ ಹುಚ್ಚನು? ನೀನೊಬ್ಬ ಪೊಲೀಸ್ ಆಫೀಸರು, ನಿನಗೆ ಎದುರು ಕಂಪ್ಲೇಂಟ್ ತಗೊಂತಾರ? ಏಯ್, ನನ್ನ ರೂಮ್ ಚೆಕ್ ಮಾಡೋದಕ್ಕೆ ನೀನು ಯಾರು ಅಲ್ಲ. ಯು ಹ್ಯಾವ್ ನೋ ರೈಟ್ಸ್. ಅವನು ನೀನು ಕದ್ದಿದ್ಯಾ ಅಂತ ಹೇಳ್ತಿಲ್ಲ, ನಿನ್ನ ರೂಮಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾನೆ. ಡ್ಯಾಡ್, ನೀವು ಚೆಕ್ ಮಾಡಲಿ ಬಿಡು.
ದುಡ್ಡಿದೆ ನೋಡಿದ್ರೆ. ಹೌದು, ದುಡ್ಡಿದೆ. ಬ್ಯಾಗ್, ನಾನು ಆ ಬ್ಯಾಗ್ನ ಇದುವರೆಗೂ ನಾನು ನೋಡಲೇ ಇಲ್ಲ. ಆ ಬ್ಯಾಗ್ ಯಾವುದಂತನೂ ಗೊತ್ತಿಲ್ಲ. ವಾವ್ ಬ್ರೋ, ಪೊಲೀಸ್ ಆಫೀಸರ್ ತನ್ನ ರೂಮಿಗೆ ಬ್ಯಾಗ್ ಇಟ್ಕೊಂಡು ಅಂತಾನೆ ಗೊತ್ತಿಲ್ಲ. ಇನ್ನೇ ಪತ್ತೆ ಮಾಡಕ್ಕಾಗಲ್ಲ ಅಂದ್ಮೇಲೆ ಇನ್ನೇನೋ ಕಲಿಡ್ತೀಯ ನೀನು. ನೋಡ್ದಾಗ ಹೇಳ್ತಿದ್ದೆ ಲಂಚ ತಗೊಳ್ಳಲ್ಲ ಕದಿಯಲ್ಲ ಅಂತ, ಈಗೇನು ನೋಡ. ಅದೇ ಕೂಗಾಡ್ಬೇಡ. ಯಾಕು ನಿನ್ ದುಡ್ಡು ಕದಿಬೇಕು? ಯಾಕಂದ್ರೆ ನಾನ್ ಮುಂದೆ ಹೊರೆಯೋದು ಅವನಿಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ದುಡ್ಡನ್ನ ತಗೊಂಡೋಗಿ ಕಾರಿಗೆ ಅಡ್ವಾನ್ಸ್ ಮಾಡ್ಬೇಕು ಅಂತ ಇದ್ದೆ. ನಾನು ಆಟೋಲ್ ಹೋಗ್ತಿದ್ದೆ, ಯಾರೋ ಇಬ್ರು ಬೈಕಲ್ಲಿ ಬಂದು ನಾನು ಆಟೋ ಗುದ್ದೆ ತರ ನಾಟಕ ಮಾಡಿ ಈ ಬ್ಯಾಗ್ ನ ಕತ್ಕೊಂಡು ಹೋದ್ರು. ಅಂದ್ರೆ 10 ಲಕ್ಷ ಕಳ್ಕೊಂಡಿದ್ಯಾ? ಹೌದಮ್ಮ, ಆದ್ರೆ ಬ್ಯಾಗ್ ಇಲ್ಲಿದೆ. ನಿರೋಷ, ಈ ಬ್ಯಾಗ್ ಹತ್ರ ನಿಂಗೆ ದುಡ್ಡು ಕೊಟ್ಟಿದ್ದು. ಹಾಗಾದ್ರೆ ಅದ್ರಲ್ಲಿ 10 ಲಕ್ಷ ಇದೆಯಾ ನೋಡು. ಹೌದು ಇದೆ, ಬರೀ 5 ಲಕ್ಷ ಇದೆ. ಇನ್ ಮಿಕ್ಕಿದ 5 ಲಕ್ಷ ಎಲ್ಲಿ? ನನ್ನೇನೋ ಕೇಳ್ತೀಯಾ? ಅದ್ರಲ್ಲಿ ಏನಿದೆ, ಅದು ಯಾರ್ದು ಬ್ಯಾಗ್ ಅಂತಾನೆ ಗೊತ್ತಿಲ್ಲ. ಸಿಕ್ಕಾಕೊಂಡ್ಮೇಲೆ ಹೇಗ್ ಮಾತಾಡ್ತಾನೆ ನೋಡಿ ಸರ್ ನಿಮ್ ಮಗ. ಪೊಲೀಸೇ ಕಳ್ಳ, ಇವನಿಗೆ ಎನ್ಕ್ವೈರಿ ಮಾಡೋದಕ್ಕೆ ಯಾರು ಕೇಳ್ಬೇಕು? ಮಾತಿಗೂ ಕಳ್ಳ ಅನ್ಬೇಡ. ನಿನಗೆ 5 ಲಕ್ಷ ಬೇಕಾನೆ, ನಾನು ಕೊಡ್ತೀನಿ. ವಾವ್, ಮಗ ಕಲಿತಾನೆ, ಅದಕ್ಕೆ ಅಪ್ಪ ಸಪೋರ್ಟ್ ಮಾಡ್ತಾರೆ. ವಾಟ್ ಆಫ್ ಫ್ಯಾಮಿಲಿ. ಯಾರು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆ ಬ್ಯಾಗಲ್ಲಿ 10 ಲಕ್ಷ ರೂಪಾಯಿ ಇರಬೇಕು. ಪಾಪ ನನ್ನ ಹೆಂಡತಿ ಯಾರ ಹತ್ರನೋ ಕಾಡಿ ಬೇಡಿ 10 ಲಕ್ಷ ರೂಪಾಯಿ ಸಾಲ ತಂದಿದ್ದಾಳೆ. ಅದನ್ನು ವಾಪಸ್ ಕೊಡ್ಬೇಕು. ಅದಕ್ಕೆ ಗೊತ್ತಿಲ್ಲದೆ ಏನೋ ಮಾತಾಡ್ಬೇಡ ಕಣ. ಅದು ಇವನೇ ಕದಿದ್ದು ಅಂತ ಯಾರು ಹೇಳಿದ್ ನಿನಗೆ? ಯಾರೇನಿ ಕೇಳಬೇಕು? ನಿಮ್ ಮುಂದೆನೆ ಸಿಕ್ತಲ್ಲ ಬ್ಯಾಗು. ಅದರಲ್ಲಿ 10 ಲಕ್ಷ ಇದ್ದಿದ್ದಕ್ಕೆ ಸಾಕ್ಷಿ ನಮ್ಮ ಅಮ್ಮ ಮತ್ತೆ ನನ್ನ ಹೆಂಡತಿ. ಕೇಳಬೇಕಾರೆ ಅವ್ರನ್ನ ಹೇಳಮ್ಮ. ಹೌದು ರಂಜಿತ್, ಆ ಬ್ಯಾಗಲ್ಲಿ 10 ಲಕ್ಷ ಇದ್ದಿದ್ದು ನಿಜ. ನಿರೋಷನೇ ಕೊಟ್ಟಿದ್ದಾರೆ. ಬಾಯ್ ಬಂದಾಗೆಲ್ಲ ಮಾತಾಡಬೇಡ. ಕಂಡಿದ್ದನ್ನ ನೋಡಿದ್ದನ್ನ ಪ್ರಮಾಣಿಸಿ ನೋಡಿ ಅಂತ ದೊಡ್ಡವ್ರು ಹೇಳ್ತಾರೆ. ಸುಮ್ಮನೆ ಬ್ಯಾಗ್ ತಗೊಂಡು ನಡಿಯೋ. ಅತ್ತೆ, ಆದಿ ಟ್ರಾವೆಲ್ ಶುರು ಮಾಡ್ತೀನಿ ಅಂದಾಗ ಎಲ್ರಿಗಿಂತ ಖುಷಿ ಪಟ್ಟಿದ್ದೆ ಮಾವ. ಅದನ್ನ ಶುರು ಮಾಡೋದಕ್ಕೆ 10 ಲಕ್ಷ ಬೇಕು ಅಂತ ನಿರೋಷ ಹೇಳಿದಾಗ, ರಂಜಿತ್ ಅಣ್ಣ, ನಿರೋಷ ಒಂದು ನಿಮಿಷ ಸುಮ್ಮನೆ ಇರು. ಆ 10 ಲಕ್ಷ ಕೊಟ್ಟಿದ್ದೆ ಮಾವ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನೇ ನಿರೋಷನ್ ಹೇಳಿದ್ದೆ. ಓಹೋ, ತುಂಬಾ ಚೆನ್ನಾಗಿದೆ. ಅಲ್ಲಿ ಮಗುನು ಚೂಡ್ತಾರೆ, ಇಲ್ಲಿ ತೊಟ್ಲು ತೂಗ್ತಾರೆ. ಇವತ್ತಲ್ಲ ನಾಳೆ ಹಿಯರಿಂಗ್ ಕೊಡ್ತಾರೆ, ಅವತ್ತಾಗುತ್ತೆ. ಅದೇನಪ್ಪ ನಿನ್ನ ಭ್ರಮೆ? ಈ ವಿಚಾರ ಹೇಳೋದಕ್ಕೆ ನಿನ್ನ ಹತ್ರ ಬಂದೆ. ನಾಳೆ ಸೂರ್ಯ ಅವರು ಲಾಯರ್ನ ಬರಕ್ಕೆ ಹೇಳಿದಾರಂತೆ. ಅವ್ರು ಅಪ್ಲೈ ಮಾಡಿರೋ ಡಿವೋರ್ಸ್ ಕೇಸ್ನ ವಾಪಸ್ ತಗೊಳ್ಳೋ ನಿರ್ಧಾರ ಮಾಡಿದಾರಂತೆ.